UPN 69 ಇತ್ತು, ಕ್ಲಿಯರ್ ಸೆಂಚುರಿ ರಿಸಲ್ಟ್. ನಾನು ಹೇಳ್ತಿರೋದು 100ರ ಗಡಿಯನ್ನು ದಾಟ್ತಾರೆ, ಬರೀ ಮುನ್ನಡೆ ಅಲ್ಲ. ಈಗ ಮಿಲಿಂದ್ ಸರ್ ಮಾತಾಡ್ತಾ ಇದ್ರು 265, ಗೊತ್ತಿಲ್ಲ ಅದು ಅವ್ರ ಪಕ್ಷದ ಪರವಾಗಿ ಅವ್ರ ನಂಬಿಕೆ. ಬಟ್ ಏನ್ ಬೇಕಾದ್ರೆ ಆಗ್ಬೋದು. ಬಿಜೆಪಿ ಅವರ ಕಾನ್ಫಿಡೆನ್ಸ್ ಅಥವಾ NDA ಕಾನ್ಫಿಡೆನ್ಸ್ ಓವರ್ ಆಯ್ತು ಅಂತ ಈ ಕ್ಷಣಕ್ಕೆ ಅನಿಸ್ತದೆ. ಯಾಕಂದ್ರೆ ಇನ್ನೂ 1.5 ಗಂಟೆ ಅಷ್ಟೇ ಆಗ್ತಿರೋದು. ಆದ್ರೆ ಈ ಲೀಡ್ ಏನಿದೆ 200 ಕ್ರಾಸ್ ಆಗಿದೆ INDA, ಅದು ಕುಸಿಯುತ್ತೆ ದೊಡ್ಡ ಮಟ್ಟದಲ್ಲಿ ಅಂತ ಹೇಳಕ್ಕಾಗಲ್ಲ. ಓಕೆ, ಅರೌಂಡ್ 150 ಬಂದು ನಿಲ್ಬಹುದು. ವೀಣಾ ಏನಿದೆ ಸ್ಟೇಟ್? ಇವಾಗ ಅದೇ ಎಕ್ಸಿಟ್ ಪೋಲ್ ನೋಡಿದಾಗ ಆಕ್ಚುಲಿ ಇಂಡಿಯಾ ಒಕ್ಕೂಟ 150 ಮೇಲೂ ಮುನ್ನಡೆ ಸಾಧಿಸುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಇತ್ತು. ಬಟ್ ಇವಾಗಿನ ನೋಡಿದ್ರೆ ಏನ್ ಬೇಕಾದ್ರೂ ರಿಸಲ್ಟ್ ಆಗ್ಬೋದು. ಬಟ್ ಈಗ ಸ್ಟೇಟ್ ಅಂತ ತೆಗೆದುಕೊಂಡ್ರೆ ಬೆಂಗಳೂರು ರೂರಲ್ ಬಗ್ಗೆ ಎಲ್ಲರೂ ತುಂಬಾ ಕಾನ್ಸಂಟ್ರೇಷನ್ ಇತ್ತು, ಏನ್ ಬೇಕಾದ್ರೂ ಆಗ್ಬೋದು ಅಂತ. ಯಾಕಂದ್ರೆ ಒಂದ್ ಕಡೆ DK ಸುರೇಶ್ ಕೂಡ ಸಿಕ್ಕಾಪಟ್ಟೆ ನಾವೇ ಗೆಲ್ತೀವಿ ಅನ್ನೋ ಚಾಲೆಂಜ್ ಅಲ್ಲಿ ಇದ್ರು. ಬಟ್ ಈಗ ಅಂತರ ನೋಡಿದ್ರೆ ಸತತವಾಗಿ ಡಾಕ್ಟರ್ CN ಮಂಜುನಾಥ್ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಬಟ್ ಇದು ಕೂಡ ದೊಡ್ಡ ಕ್ಷೇತ್ರ ಇದೆ. ಸೊ ಈಗ RR ನಗರ ಅಂತ ನಾವು ತೆಗೆದುಕೊಂಡ್ರೆ ಅಲ್ಲಿ ನಾರ್ಮಲ್ ಆಗಿ ಬಿಜೆಪಿಗೆ ಲೀಡ್ ಬರುತ್ತೆ. ಸೊ ಈಗ ಆನೇಕಲ್ ಇರ್ಬೋದು ಅಥವಾ ಬೆಂಗಳೂರು ಸೌತ್ ಇರ್ಬೋದು. ಅದೇ ನಾವೀಗ ಕನಕಪುರ ಆ ಕಡೆ ಸೈಡ್ ಏನಾದ್ರೂ ವೋಟಿಂಗ್ ಓಪನ್ ಆದ್ರೆ ಅಲ್ಲಿ DK ಸುರೇಶ್ ಅವ್ರಿಗೆ ಏನಾದ್ರೂ ಲೀಡ್ ಬರ್ಬೋದು. ಅಲ್ಲಲ್ಲ, ಈಗ ಈ ಲೀಡು ಅಂದ್ರೆ ಈಗ ಆಲ್ರೆಡಿ ರಾಜರಾಜೇಶ್ವರಿ ನಗರನೇ ಏನಾದ್ರೂ ಇವಾಗ ಓಪನ್ ಆಗಿದ್ರೆ ಸಾಮಾನ್ಯವಾಗಿ ಬಿಜೆಪಿ ಅಭ್ಯರ್ಥಿಗೆ ಲೀಡ್ ಬರೋದು ಕಾಮನ್ ಆಗಿದೆ. ಬಟ್ ಇನ್ ಕೇಸ್ ಕನಕಪುರ ಆ ಕಡೆದು ಯಾವ್ದಾದ್ರು ಲೀಡ್ ಸುರೇಶ್ ಅವ್ರಿಗೆ ಬಂದ್ರೆ ಖಂಡಿತ. ಬಟ್ ಆದ್ರೆ ಲೀಡ್ ಸಿಕ್ಕಾಪಟ್ಟೆ ಇದೆ. ಡಾಕ್ಟರ್ CN ಮಂಜುನಾಥ್ ಅವ್ರಿಗೆ 80,000 ಅಂದ್ರೆ ಕಡಿಮೆ ಅಲ್ಲ. ಅದು ಫಸ್ಟ್ ಟೈಮ್ ಅವರು ನಿಂತಿರೋದು, ರಾಜಕೀಯಕ್ಕೆ ಬಂದಿರೋದು. ಸೊ ಒಳ್ಳೆ ಪೈಪೋಟಿ ಸಿಗ್ತದೆ. ಇನ್ನು ಹಾಸನ ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು. ಬಟ್ ಅಲ್ಪ ಮತಗಳಿಂದ ಏನು ಪ್ರಜ್ವಲ್ ರೇವಣ್ಣ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಸೊ ಅಲ್ಲೂ ಏನ್ ಬೇಕಾದ್ರೂ ಆಗ್ಬೋದು. ಬಟ್ ನಾವೀಗ ಗಮನಿಸ್ಬೋದು ಚಿಕ್ಕೋಡಿಲೆಲ್ಲ ಪ್ರಿಯಾಂಕಾ ಜಾರಕಿಹೊಳಿ ಅವರು ಭಾರಿ ಅಂತರದಿಂದ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಸೊ ಹಾಗಾಗಿ ಏನು ಪ್ರಿಡಿಕ್ಟ್ ಮಾಡಿದ್ವಿ, ಸೊ ಅದೆಲ್ಲ ಒಂದ್ ಕಡೆ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಆಗಬಹುದು ಅಂತ ಅನ್ಸುತ್ತೆ. ಬಟ್ ನಾರ್ಮಲ್ ಆಗಿ ನೋಡಿದ್ರೆ ಈಗ ಸ್ಟೇಟ್ ಅಲ್ಲಿ ಬಿಜೆಪಿನ ಲೀಡ್ ಅಲ್ಲಿ ಇದೆ, 19 ಕ್ಷೇತ್ರದಲ್ಲಿ ಇದೆ. ನಾವು ಮಾತಾಡ್ತಿರ್ತೀವಿ, ನಮ್ಮ ಸುದ್ದಿ ಮನೆ ಮುಖ್ಯಸ್ಥರು ರಿಸಲ್ಟ್ ಇವತ್ತು ನಾವೆಲ್ಲ ನ್ಯಾಷನಲ್ ಟಿವಿ, ಸುದ್ದಿ ಮನೆ ಅಂಡ್ ಮಿರರ್ ಕನ್ನಡ, ಪ್ರತಿಧ್ವನಿ ಎಲ್ಲರೂ ಸೇರ್ಕೊಂಡು ಇವತ್ತು ಡಿಜಿಟಲ್ ಕೊಲಾಬ್ರೇಷನ್ ರಿಸಲ್ಟ್ ಕೊಡಕ್ಕೆ. ಎಲ್ಲರೂ ಅನ್ಕೊಂಡಿದ್ರು ಬಿಜೆಪಿ ಬಹಳ ಸುಲಭವಾಗಿ ಗೆದ್ಬಿಡುತ್ತೆ ಅಂತ. ಬಟ್ ಪ್ರೆಸೆಂಟ್ ನೋಡ್ತಾ ಇದ್ರೆ ತುಂಬಾನೇ ಫೈಟ್ ಕಾಂಗ್ರೆಸ್ ಕೊಡ್ತಾ ಇದೆ. ಬಟ್ ಇದು ಇನ್ನು ಹೇಳಲಿಕ್ಕಾಗಲ್ಲ. ಇನ್ನೂ 1.5 hour ಇರೋದ್ರಿಂದ ಎಕ್ಸಿಟ್ ಏನು ಬರುತ್ತೆ ಅಂತ ಇನ್ನೂ ಹೇಳೋಕ್ಕಾಗಲ್ಲ. ಬಟ್ ಅಂದ್ಕೊಂಡಂಗೆ ಈಗ DK ಸುರೇಶ್ ಅವ್ರು ಗೆಲ್ತಾರೆ ಅಂತಲೇ ಎಲ್ಲರೂ ಹೇಳ್ತಾ ಇದ್ರು. ಸಿಕ್ಕಾಪಟ್ಟೆ ಹಿಂದೆ ಇದ್ದಾರೆ ಅವರು. ಮಂಜುನಾಥ್ ಅವರು ಸಾಕಷ್ಟು ಮುಂದೆ ಇದ್ದಾರೆ. ಅದೇ ರೀತಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಮುನ್ನಡೆ ಕಾಯ್ಕೊಂಡಿದ್ದಾರೆ. ಕೆಲವು ಕಡೆ ಜಗದೀಶ್ ಶೆಟ್ಟರು ಕೂಡ ಅಲ್ಪ ಮುನ್ನಡೆ ಅವರು ಕೂಡ. ಎಲ್ಲ ಒಂದು ಕಡೆ ಹೆಚ್ಚು ಕಮ್ಮಿ ಹಿಂದೆ ಮುಂದೆ ಆಗೋ ಚಾನ್ಸಸ್ ಕೂಡ ಇದೆ. ಚೇಂಜಸ್ ಆಗುತ್ತೆ. ಹೌದು, ಬಹಳಷ್ಟು ವ್ಯತ್ಯಾಸಗಳಿದೆ ರಿಸಲ್ಟ್ ಅಲ್ಲಿ. ಅಂಡ್ ಈಗ ಮೇಡಮ್ ಅಲ್ಲಿ ನಮ್ಮ ವಿಜಯ್ ಸರ್ ಇದ್ದಾರೆ. ಈಗ ರಾಜ್ಯದ ವಿಷಯಕ್ಕೆ ಬರೋದಾದ್ರೆ ಸಾಕಷ್ಟು ಕುತೂಹಲ ಮತ್ತೆ ನಿರೀಕ್ಷೆಗಳು ಇದ್ವು. ಅಂತಂದ್ರೆ ಪ್ರಜ್ವಲ್ ವಿಚಾರದಲ್ಲಿ ಬಹಳ ನಿರೀಕ್ಷೆ ಇತ್ತು. ಆದರೆ ಈಗ ಅವ್ರ ಅಲ್ಪ ಮತದಿಂದ ಒಂದಿಷ್ಟು ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ, ಏನಾಗಬಹುದು ಅನ್ನೋದು. ಅದು ಬಿಟ್ಟರೆ ಗ್ರಾಮಾಂತರ ಪ್ರದೇಶದಲ್ಲಿ ಮೊದಲಿನ ಕೂಡ ನೆಕ್ ಟು ಫೈಟ್ ಅನ್ನೋ ಥರದಿತ್ತು. ಈಗ ಹೇಳೋದಾದರೆ ಡಾಕ್ಟರ್ CN ಮಂಜುನಾಥ್ ಅವರು ಮುಂದೆ ಇದ್ದಾರೆ. ಆದರೆ ಕೊನೆ ಕ್ಷಣದವರೆಗೂ ಏನು ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಆದರೆ ಅಲ್ಲಿನ ಜನಗಳ ಸಮೀಕ್ಷೆ ಪ್ರಕಾರ, ಜನಗಳ ನಂಬಿಕೆ ಪ್ರಕಾರ ಇವತ್ತಿಗೂ ಈಗಲೂ ಕೂಡ DK ಸುರೇಶ್ ಅವರೇ ಗೆಲ್ತಾರೆ ಅನ್ನೋದು ಓವರ್ ಆಲ್ ರಿಸಲ್ಟು. ಇನ್ನು ದಾವಣಗೆರೆ ವಿಚಾರಕ್ಕೆ ಬಂದರೆ ಅಲ್ಲಿ ಬೇರೆ ಥರದ ರಾಜಕೀಯ ಶುರುವಾಗಿದೆ. ಅಂದರೆ ಸಿದ್ದೇಶ್ವರ ಅವರು ಇದ್ದರು ಆ ಕ್ಷೇತ್ರದಲ್ಲಿ, ಈಗ ಅವರ ವೈಫ್ ಬಂದರು. ಹಂಗಾಗಿ ಅವ್ರ ವೈಫ್ ಈಗ ಒಂದು ಸ್ವಲ್ಪ ಹಿನ್ನಡೆಯಲ್ಲಿದ್ದಾರೆ. ಅಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮುನ್ನಡೆನ ಸಾಧಿಸ್ತಾ ಇದ್ದಾರೆ. ಮತ್ತು ಹಂಗೆ ಚಿತ್ರದುರ್ಗ ವಿಚಾರಕ್ಕೆ ಬಂದರೆ ಅಲ್ಲಿ ಕೂಡ ಇಡೀ ಅಷ್ಟು ಚಿತ್ರದುರ್ಗ ಜಿಲ್ಲೆಯ ಕ್ಷೇತ್ರದ ಒಂದೇ ಕ್ಷೇತ್ರ BJP ಇತ್ತು. ಸೊ ಈಗ ಅಲ್ಲಿ ನೋಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಮುಂಚೂಣಿಯಲ್ಲಿದ್ದಾರೆ ಚಂದ್ರಪ್ಪ ಅವರು. ಇನ್ನು ತುಮಕೂರು ಕ್ಷೇತ್ರ ಬಂದರೆ ಅಲ್ಲಿ ಕೂಡ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ಒಟ್ಟಾರೆ ಕರ್ನಾಟಕದ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ ಒಂದು 7ರಿಂದ 8 ಅನ್ನೋ ಥರದ ಲೆಕ್ಕಾಚಾರ ಇದೆ. ಸೊ ಆದರೂ ಆಚೆ ಈಚೆ ಆದರೂ ಒಂದು 9ರಿಂದ 10 ಅವರು ಸೀಟನ್ನು ಪಡಿಬಹುದು ಈಗಿರೋ ಸಿಚುವೇಶನ್. ಆದ್ರೆ ವಿಜಯೇಂದ್ರ ಅವರು ಹೇಳಿದ ಪ್ರಕಾರ ಅಟ್ಲೀಸ್ಟ್ 20+ ಅಂದ್ರೆ 23. ನನಗೆ ಎಕ್ಸಿಟ್ ಪೋಲ್ ಬಿಫೋರ್ ಒಂದು ದಿನ ಮೊದಲೇ ಫೋನ್ ಮಾಡಿ, ಇಲ್ಲ ನಾವು ಒಂದು 24 ಗ್ಯಾರಂಟಿ ಬರ್ತೀವಿ, ಕಾಂಗ್ರೆಸ್ 3ರಿಂದ 4 ಬಂದ್ರು. ಬಟ್ ಅವ್ರ ಮಾತು ಅಲ್ಲಗೆಳಿಬೇಕಾ ಬೇಡವಾ ಸೆಕೆಂಡ್ರಿ. ಯಾಕಂದ್ರೆ ಲೋಕಸಭಾ ಚುನಾವಣೆ ಇದು 15-16 ಲಕ್ಷ ವೋಟ್ ಕೌಂಟ್ ಆಗಬೇಕು ಒಂದು ಲೋಕಸಭಾ ಕ್ಷೇತ್ರ. ಸೊ ಇನ್ನೂ 1-2 ಲಕ್ಷ 3 ಲಕ್ಷ ಕೌಂಟ್ ಆಗಿರ್ಬೋದು. ಇನ್ನು ಉಳಿದಿರೋದು ಒಂದು 70% ವೋಟ್ ಕೌಂಟಿಂಗ್ ಇದೆ.
ಸೊ ವೇರಿಯೇಷನ್ಸ್ ಏನು ಬೇಕಾದ್ರೆ ಅಂತರ ಜಾಸ್ತಿ ಇಲ್ಲ ಸೊ ಹಾಗಾಗಿ ಏನು ಬೇಕಾದ್ರೆ ಆಗ್ಬೋದು. ಬಟ್ ವಿಜೇಂದ್ರ ವಿಶ್ವಾಸ, ವಿಜೇಂದ್ರ ಪ್ರಿಡಿಕ್ಷನ್, ವಿಜೇಂದ್ರ ನಿರೀಕ್ಷೆ 24. ಸೊ ನೋಡೋಣ ಏನು ಅಂತ. ಸರಿ, ಇನ್ನೊಂದು ಈಗ ಡಿ ಕೆ ಸುರೇಶ್ ಅವ್ರು ಬೈ ಚಾನ್ಸ್ ಸೋತ್ರೆ ಅದು ಗವರ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ಸುತ್ತಾನೆ. ಆ ಥರ ಏನೂ ಆಗಲ್ಲ. ಬಟ್ ಡಿ ಕೆ ಶಿವಕುಮಾರ್ ಬಹಳ ಪ್ರಬಲವಾಗಿ ಮುನ್ನುಗ್ತಾ ಇದ್ರು. ಡಿ ಕೆ ಪರವಾಗಿ ಡಿ ಕೆ ಸುರೇಶ್ ಒಂದು ರೀತಿ ಅಗ್ರೆಸಿವ್ ಆಗಿ ಹೋಗ್ತಿದ್ರು. ಬಟ್ ಡಿ ಕೆ ಸುರೇಶ್ ಸೋಲು ಡಿ ಕೆ ಶಿವಕುಮಾರ್ ಒಂದು ಸ್ವಲ್ಪ ಬ್ರೇಕ್ ಆಗ್ತಂಗಿರುತ್ತೆ ಅಂತ ಅನ್ಬೋದೇನಿಲ್ಲ. ಅಂದ್ರೆ ಈಗ ಎಲೆಕ್ಷನ್ ಮುಗಿದಿದ ತಕ್ಷಣ ಸಿಎಂ ಚೇಂಜ್ ಆಗ್ತಾರೆ ಅನ್ನೋ ಮಾತು ಎಲ್ರಿಗೂ ಇತ್ತು. ಸಿದ್ದರಾಮಯ್ಯ ಅವರು ಇಳಿದು ಡಿ ಕೆ ಶಿವಕುಮಾರ್ ಅವ್ರು ಸಿಎಂ ಆಗ್ತಾರೆ ಅಂತ. ಸೊ ಇವ್ರೇನಾದ್ರು ಸೋತ್ರೆ ಅಲ್ಲೇನಾದ್ರು ಒಂಚೂರು ವೇರಿಯೇಷನ್ ಆಗುತ್ತಾ? 5 ವರ್ಷ ಕಂಪ್ಲೀಟ್ ಮಾಡ್ತೀವಿ ಅಂತಿದ್ದಲ್ಲ, ಯತೀಂದ್ರ ಮಾತಾಡಿದ್ರು ಜಾಸ್ತಿ ಸೀಟ್ ಬಂದ್ರೆ ನಮ್ಮ ತಂದೆ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಂತ. ಸೊ ಇದು ಇಂಡಿಕೇಶನ್ಸು ಮೋರ್ ದೆನ್ 10 ಸೀಟ್ಸು 14 ಸೀಟ್ಸ್ ಹೋದ್ರೆ ಅದು ಸಿದ್ದರಾಮಯ್ಯ ಪ್ಲಸ್ಸು, ಹೋಗ್ಲಿಲ್ಲ ಅಂದ್ರೆ ನೆಗೆಟಿವ್ ಆಗ್ಬೋದು. ಅದ್ರಲ್ಲಿ ಡಿ ಕೆ ಸುರೇಶೇ ಸೋತ್ಬಿಟ್ರೆ ಅದೊಂದು ಸಮಸ್ಯೆ ಆಗ್ಬೋದು. ನಿಮ್ಮ ಪ್ರಶ್ನೆ ಹೇಳ್ತಾರೆ. ಅಂಡ್ ಇನ್ನೊಂದಷ್ಟು ಅಪ್ಡೇಟ್ಸ್ ಆಗಿಂದಾಗೆ ಡೆಸ್ಕ್ ಮತ್ತೆ ಈಗ ಸ್ಟುಡಿಯೋದಲ್ಲಿ ನಮ್ಮ ದರ್ಶನ್ ಇದ್ದಾರೆ, ಗೆಸ್ಟ್ ಇದ್ದಾರೆ, ಜೊತೆಗೆ ಶಿವಪ್ರಸಾದ್ ಇದ್ದಾರೆ. ನಾವು ಕೂಡ ಡೆಸ್ಕ್ ಇಂದ ಕೊಡ್ತಿರ್ತೀವಿ, ಸ್ಟುಡಿಯೋದಿಂದ ಅವ್ರು ರಿಪೋರ್ಟ್ ಕೊಡ್ತಿರ್ತಾರೆ. ಇವತ್ತು ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ರಿಸಲ್ಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಎಕ್ಸಿಟ್ ಪೋಲ್ ನ ರಿಸಲ್ಟ್ ಎಕ್ಸಿಟ್ ಪೋಲ್ ಏನು ಮಾಡಿದ್ರು ಅದು ಸಿಕ್ಕಾಪಟ್ಟೆ ವೇರಿಯೇಷನ್ ಇದೆ. ಈಗ 10:30 ಟೈಮು ಸೆನ್ಸೆಕ್ಸ್ ನಿಫ್ಟಿ ಬಿದೋಗಿದೆ ಅನ್ನುವಂತಹ ಒಂದು ನ್ಯೂಸ್ ಸಹ ಬರ್ತಾ ಇದೆ. ಆಬ್ವಿಯಸ್ಲಿ ಇದು ಇಂಪ್ಯಾಕ್ಟ್ ಆಗೇ ಆಗತ್ತೆ. ಈಗ ಇರುವಂತಹ ನಂಬರ್ಸ್ ನಿಜವಾಗ್ಲೂ ಗಾಬರಿ ಆಗತ್ತೆ. 270 NDA ಅಂಡ್ 217 217 ಇಂಡಿಯಾ. ಇದು ಯಾರೂ ಸಹ ಗೆಸ್ ಮಾಡಿರ್ಲಿಲ್ಲ. ನಾವು 300 ದಾಟ್ತೀವಿ, ಹತ್ತತ್ರ 400 ಟಚ್ ಮಾಡ್ತೀವಿ ಅಂತ ಹೇಳಿದಂತಹ NDA ಈಗ ಬರೀ 270 ಅಲ್ಲಿದೆ. ಅಂಡ್ 200 ದಾಟಲ್ಲ ಅಂತ ಹೇಳಿದಂತಹ ಇಂಡಿಯಾ 217 ಅಲ್ಲಿದೆ. ಕೆಲವೊಂದು ಕಾನ್ಸ್ಟಿಟ್ಯೂಯೆನ್ಸೀಸು ಸಿಕ್ಕಾಪಟ್ಟೆ ಇದು ಹಿಂಗಾಗಬಹುದಾ ಅಂತ ಅನ್ಸುತ್ತೆ. ಈಗ ಸ್ಮೃತಿ ಇರಾನಿ ಅವರು ಹಿನ್ನಡೆ, ಅಂಡ್ ಮನೇಕಾ ಗಾಂಧಿ ಹಿನ್ನಡೆ. ಆಮೇಲೆ ಬೆಂಗಳೂರು ಗ್ರಾಮಾಂತರಕ್ಕೆ ಬಂದ್ರೆ ಡಿ ಕೆ ಸುರೇಶ್ ಅವ್ರು ಗೆದ್ದೇ ಗೆಲ್ತಾರೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಆದ್ರೆ ಭಾರಿ ಹಿನ್ನಡೆ ಅಂತ ಸದ್ಯದ ಮಟ್ಟಿಗಿನಂತ ನ್ಯೂಸ್. ಸೊ